ನಮ್ಮ ಇಂತಿಯಾಜ್ ಬೈ ಅವರು ಇದ್ದಾರೆ ಅಲ್ಲಿ, ಅವ್ರು ಕೊಟ್ಟಿದ್ದಾರೆ. ವಾರದ ಸಂತೆ 300 ರೂಪಾಯಿ. ವಾರದ ಸಂತೆ ಇವರಿಗೆ ಫುಟ್ಪಾತ್ ಇಲ್ಲ, ಸರಿಯಾಗಿ ನಡೆಯೋಕ್ಕೂ ಕೂಡ ಆಗುದಿಲ್ಲ, ರೋಡಲ್ಲಿ ನಡೆದುಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಗಾಡಿ ಎಷ್ಟಿದೆ ನೋಡಿ, ಗಾಡಿಯಲ್ಲಿ ಒಂದಷ್ಟು ಬ್ಲಾಕ್ ಕೂಡ ಆಗಿದೆ ನೋಡಿ, ಅಲ್ಲಿ ಬ್ಲಾಕ್ ಆಗಿರುವಂತ ದೊಡ್ಡ ದೊಡ್ಡ ಗಾಡಿ ಕೂಡ ಬರುತ್ತೆ. ರೋಡಲ್ಲೇ ಕಂಪ್ಲೀಟ್ ಆಗಿ ಹಾಕಿದ್ದಾರೆ. ವೆಲ್ಕಮ್ ಬ್ಯಾಕ್ ಕುಡ್ಲಾ ರ್ಯಾಂಪೇಜ್ ಫಾಲೋ ಸ್ಟೋರಿಗೆ. ನಾವು ಮೊನ್ನೆಯಿಂದ ನಿರಂತರವಾಗಿ ಎಪಿಸೋಡನ್ನು ಕೂಡ ಮಾಡ್ತಾ ಇದ್ವಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಮಂಗಳೂರಿನ ಪುರಭವನದ ಎದುರುಗಡೆ ಇರುವಂತಹ ಫುಟ್ಪಾತ್ ಏನಿದೆ ಅದರಲ್ಲಿ ಒಂದಷ್ಟು ವ್ಯಾಪಾರಗಳನ್ನು ನಡೆಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಇದೆ, ಸುಪ್ರೀಂ ಕೋರ್ಟ್ನ ಆದೇಶ ಇದೆ. ಫುಟ್ಪಾತಲ್ಲಿ ವ್ಯಾಪಾರ ಮಾಡೋ ಹಾಗಿಲ್ಲ ಅನ್ನುವಂಥ ವಿಚಾರದಲ್ಲಿ ಪ್ರೆಸ್ ಮೀಟನ್ನು ಕೂಡ ಮಾಡಿದ್ದಾರೆ ಹೊಸ ಕಮಿಷನರ್ ಅವರು. ಫುಟ್ಪಾತಲ್ಲಿ ವ್ಯಾಪಾರ ಮಾಡೋಕ್ಕಿಲ್ಲ, ನಾವು ತಕ್ಕಾಗಿರುವಂಥ ಝೋನನ್ನು ಮಾಡಿಕೊಡ್ತೀವಿ ಅನ್ನುವಂಥ ವಿಚಾರದಲ್ಲಿ. ಆದ್ರೂ ಕೂಡ ಆ ಆದೇಶವನ್ನು ಲೆಕ್ಕಕ್ಕೆಣಿಸದೆ ಉಲ್ಲಂಘಿಸಿ ಒಂದಷ್ಟು ವ್ಯಾಪಾರ ಮತ್ತೆ ಸಂಡೆ ಮಾಡ್ತಾ ಇದ್ದಾರೆ. ಸಂಡೇ ಬಜಾರ್ನ ನೆಪದಲ್ಲಿ ಟವರ್ ಕ್ಲಾಕ್ ಏನ್ ಕಾಣ್ತಾ ಇದೆ ಅದರ ಕೆಳಗಡೆನೆ ಇಟ್ಟಿದ್ದಾರೆ. ಯಾವ ರೀತಿಯಾಗಿ ಇಟ್ಟಿದ್ದಾರೆ? ಮೇಡಮ್, ಪರ್ಮಿಷನ್ ಹೇಗೆ आपको? कौन दिया परमिशन? परमिशन हमको परमिशन उधर मिला है, म्युनिसिपालिटी को जाओ. कल ऐसा बैठने के लिए परमिशन दिया हमको. फुटपाथ में जाग ಏನ್ ಸರ್? ಸರ್ ಅವರೆಲ್ಲ ಬಿಸಾಕಿ ಇಲ್ಲೇ ಹೋಗ್ತಾರೆ. ಅವರು ಲಾಸ್ಟ್ಗೆ ಯಾವುದು ಒಯ್ಯಂಗಿಲ್ಲ, ಲಾಸ್ಟಿಗೆ ಎಲ್ಲ ಇಲ್ಲ ಹಾಕಿ ಹೋಗ್ಬಿಡ್ತಾರೆ. ಅವರು ಬಲೆ ಗಲೀಜು ಮಾಡ್ತಾರೆ ಇಲ್ಲಿ. ಹೌದು, ನಾನು ನೋಡಿದ್ದೀನಿ. ಯಾಕಂದ್ರೆ ನಾವು ಕೆಲಸ ಮಾಡೋ ಕೂಲಿ ಕಾಲರಲ್ಲ, ಅವರೆಲ್ಲ ಅದು ಯಾರು ಸೇಲ್ ಮಾಡ್ತಾರಲ್ಲ, ಸೇಲ್ ಮಾಡಿ ಆಲಿಕ್ಕಂದ್ರೆ ಇಲ್ಲ ಬೀಸಕ್ಕೆ ಹೋಗ್ತಾರೆ. ಅವು ಮಳೆ ಆದ್ರೆ ಇಲ್ಲೆಲ್ಲ ಬೀಸಕ್ಕೆ ಹೋಗ್ತಾರೆ. ಅವರು ಬಲೆ ಗಲೀಜು ಮಾಡ್ತಾರೆ. ಅವರು ಸೆಕೆಂಡ್ ಹ್ಯಾಂಡ್ ಮಾಲ್ಸ್ ಇದು. ಈಗ ಸ್ಥಳೀಯರು ಹೇಳುವಂತ ಪ್ರಕಾರ ಭಿಕ್ಷಾಟನೆ ಮಾಡಿ ತಂದು ಇಲ್ಲಿ ಮಾರುವಂತ ಮಾಲ್ಸ್ ಇದು ಅನ್ನುವಂತ ವಿಚಾರದಲ್ಲಿ ನಾವೇ ಬಂದು ಕುತ್ಕೊಂಡಿದ್ದೀವಿ. ಇಲ್ಲಿ ಇಲ್ಲ, ಪರ್ಮಿಷನ್ ಕೊಟ್ಟಿಲ್ಲ ಸರ್. ಒಂದೇ ಸಲ ಕುತ್ಕೊಂಡು ಹೋಗ್ಲಿ ಅಂತ ಇಲ್ಲಿ ಬಂದಿದ್ದೀವಿ ನಾವು. ಎಲ್ಲಾರು ಇಟ್ಕೊಂಡಿದ್ದಾರಲ್ಲ, ಅದಕ್ಕೋಸ್ಕರ ನಾವು ನೋಡಿ ಬಂದು ಕುತ್ಕೊಂಡಿದ್ದೀವಿ. ಭಾನುವಾರ ಅಲ್ವಾ, ಅದಕ್ಕೋಸ್ಕರ. ಕಂಪ್ಲೀಟ್ ಆಗಿ ಫುಟ್ಪಾತ್ ಬ್ಲಾಕ್ ಆಗಿದೆ ನೋಡಿ, ಯಾರು ಹೋಗೋಗಿಲ್ಲ ನೋಡಿ. ಅಲ್ಲಿ ಹ್ಯಾಂಗ್ ಮಾಡಿರುವಂತದ್ದು ಯಾವ ರೀತಿ ಅಂತೇಳಿ. ಒಳಗಡೆ ಫಂಕ್ಷನ್ ನಡೀತಾ ಇದೆ, ಬಡವರ ಹೊಟ್ಟೆಗೆ ಹೊಡೆಯುವಂಥದ್ದು ಅಂತ ಹೇಳಿ ಅಲ್ಲ. ಈ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆ ಕೇಳ್ತಾ ಇರುವಂತ. ಸರ್, ಪರ್ಮಿಷನ್ ಎಲ್ಲ ಕೊಟ್ಟಿದ್ದಾರಾ? ಯಾರು ಎಸ್ ನಮ್ಮ ಇಂತಿಯಾಜ್ ಬೈ ಅವರು ಇದ್ದಾರೆ ಅಲ್ಲಿ, ಅವ್ರು ಕೊಟ್ಟಿದ್ದಾರೆ. ಕಾರ್ಪೊರೇಷನ್ ಅವರು ನೆನ್ನೆ ಶುಕ್ರವಾರ ದಿವಸ ಹಾಕಿ ಅಂತ ಹೇಳಿದ್ದಾರೆ ಅಷ್ಟೇ. ಹೇಳಿದ್ದಾರೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ಇವರು ಕೂತ್ಕೊಳ್ತಾ ಇದ್ದಾರೆ. ಗೊತ್ತಿಲ್ಲ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿ. ಇಲ್ಲಿ ನೋಡಿ, ಮಾರ್ಗದಲ್ಲಿ ನಡೆದುಕೊಂಡು ಹೋಗುವಂಥದ್ದು. ಫುಟ್ಪಾತ್ ಇಲ್ಲ, ಎಲ್ಲರೂ ಕೂಡ ಫುಟ್ಪಾತ್ ಇಲ್ಲ, ಮಾರ್ಗದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಪರ್ಮಿಷನ್ ಸಿಕ್ಕಿದ್ಯಾ? ಪರ್ಮಿಷನ್ ಕೊಟ್ಟಿದ್ದಾರಾ? ಯಾವುದು? ಈ ವಾರದಿಂದ ಹಾಕಿ ಅಂತ ಹೇಳಿದಾರಾ? ಯಾರು? ಕಮಿಷನರ್ ಸೈಡಲ್ಲಿ ಹಾಕಿ ಅಂತ ಹೇಳಿದಾರಾ? ಕಮಿಷನರ್ ಯಾವಾಗ ಹೇಳಿದ್ರು? ಶನಿವಾರ ಹೇಳಿದಾರಾ? ಕಮಿಷನರ್ ಹೇಳಿದಾರಾ? ಅದು ಸಂಡೇ ಈ ವಾರ ಹಾಕ್ರಿ, ನೆಕ್ಸ್ಟ್ ವಾರ ನಾನು ಮಾರ್ಕ್ ಮಾಡಿ 5 ಪೀಳಿಗೆ ಇದು ಮಾಡಿಕೊಡ್ತೀವಿ ಅಂತ ಹೇಳ್ಯಾರ. ಹಾಂ, ಹೌದು. ಅಲ್ಲಿ ನಮ್ಮ ಸಂಘದವರಿಗೆ. ನಾವು ಹೋಗಿಲ್ಲ, ನಮ್ಮ ಸಂಘದವ್ರು ಹೋಗಿದ್ದು. ಕಾರ್ಪೊರೇಷನ್ನ ಒಂದು ವೇಳೆ ಕಮಿಷನರ್ ಪರ್ಮಿಷನ್ ಕೊಟ್ಟಿದ್ರೆ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಕಮಿಷನರ್ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳುವಂಥದ್ದು. IAS ಅಧಿಕಾರಿ ಅವರು ಕಮಿಷನರ್ ಒಂದು ಆದೇಶವನ್ನು ಹೊರಡಿಸಬೇಕು. ಸಂಡೇ ಎಲ್ಲರಿಗೂ ಕೂಡ ಇಲ್ಲಿ ನಿರಂತರವಾಗಿ ಎಲ್ಲ ಫುಟ್ಪಾತ್ ಅಲ್ಲಿ ಕೂಡ ID ಇಲ್ಲದೇನೂ ಕೂಡ ವ್ಯಾಪಾರ ಮಾಡ್ಬೋದು ಅಂಥೇಳಿ ಕಮಿಷನರ್ ಹೊರಡಿಸಬೇಕು. ನಂತರದಲ್ಲಿ ಇದಕ್ಕೆ ಬೇಕಾಗಿರುವಂತಹ ಕಾನೂನಾತ್ಮಕವಾಗಿ ಹೋರಾಟ, PL ಹಾಕುದ ಎಲ್ಲವನ್ನು ಕೂಡ ನಾವು ಮಾಡ್ತೀವಿ. ಅದು ಕಮಿಷನರ್ನ ಮೇಲೇನೆ. ರೋಡಲ್ಲೇ ಹಾಕಿದ್ದಾರೆ, ರೋಡ್ನ ಬದಿಯಲ್ಲೇ ಹಾಕಿರುವಂಥದ್ದು. ಸ್ಟೇಟ್ ಬ್ಯಾಂಕಿಂದ ಬಸ್ ಬರುತ್ತೆ, ಬೈಕ್ಗಳು ಬರುತ್ತೆ, ಸಾವಿರಾರು ಗಾಡಿ ಕೂಡ ಓಡಾಡ್ತಾ ಇರುತ್ತೆ ನೋಡಿ. ಯಾವ ರೀತಿಯಾಗಿ ಇಲ್ಲಿ ಮಹಿಳೆಯರಾಗಿರ್ಬೋದು ಎಲ್ಲರೂ ಕೂಡ ರೋಡಲ್ಲೇ ನಡೆದುಕೊಂಡು ಬರ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ. ಇವರಿಗೆ ಫುಟ್ಪಾತ್ ಇಲ್ಲ, ಸರಿಯಾಗಿ ನಡೆಯೋಕ್ಕೂ ಕೂಡ ಆಗುದಿಲ್ಲ, ರೋಡಲ್ಲಿ ನಡೆದುಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಗಾಡಿ ಎಷ್ಟಿದೆ ನೋಡಿ, ಗಾಡಿಯಲ್ಲಿ ಒಂದಷ್ಟು ಬ್ಲಾಕ್ ಕೂಡ ಆಗಿದೆ ನೋಡಿ, ಅಲ್ಲಿ ಬ್ಲಾಕ್ ಆಗಿರುವಂಥದ್ದು ದೊಡ್ಡ ದೊಡ್ಡ ಗಾಡಿ ಕೂಡ ಬರುತ್ತೆ. ರೋಡಲ್ಲೇ ಕಂಪ್ಲೀಟ್ ಆಗಿ ಹಾಕಿದ್ದಾರೆ. ಕಮಿಷನರ್ ಹೇಳಿದ್ರು ಹಿಂದಿನ ವಾರ, ಅದಕ್ಕೆ ಹಿಂದಿನ ವಾರ 2 ಭಾನುವಾರ
ಎರಡು ಭಾನುವಾರ ಮಾಡಬೇಡಿ ಅಂತ ಹೇಳಿ ಕಮಿಷನ್ ಬಂದ ಮೇಲೆ ಹೇಳ್ಬೇಕು ನಾವು ಹಾಕದೆ ಇವತ್ತು ಹಾಕಿ ಅಂತ ಹೇಳೋದಕ್ಕೆ ಹಾಕಿರೋ ಇವತ್ತು ಹಾಕಿ ಅಂತ ಹೇಳೋದಕ್ಕೆ ಹಾಕಿರೋ ಕಮಿಷನ್ ಪಿ ಎ ಕೇಳಿ ಹೇಳಿದ್ದಾರೆ ಇನ್ನು ಅಂತ ಕೇಳಿ ಇಲ್ಲ ರಾಂಪೇಜ್ ನೀವು ಕೆಲಸ ಮಾಡ್ತಿದ್ದೀರಿ ಓಕೆ ಬಡವರ ಹೊಟ್ಟೆಗೆ ಯಾಕೆ ನೀವು ಬಡವರ ಹೊಟ್ಟೆಗೆ ನೀವು ಯಾಕೆ ಇದು ಮಾಡ್ತಿದ್ದೀರಿ ಬಡವರು ದುಡಿಯುವುದು ನಿಮಗೆ ಇಷ್ಟ ಇಲ್ವಾ ಬಡವರು ದುಡಿಯುವುದು ನಿಮಗೆ ಆಗುದಿಲ್ವಾ ಈಚೆ ತಿರುಗಿ ಸರ್ ಕ್ಯಾಮರಾ ನೋಡಿ ಸರ್ ಮುಖ ನೋಡಿ ಸರ್ ಕ್ಯಾಮರಾ ನಮಗೆ ಅಗತ್ಯ ಇಲ್ಲ. ಮತ್ತೆ ಕಾರ್ಪೊರೇಷನ್ ಹತ್ರ ಕೇಳಿ ಕಾರ್ಪೊರೇಷನ್ ಹತ್ರ ಕೇಳಿ ಸುಮ್ಮನೆ ನೋಡಿ ಅದು ಕಮಿಷನರ್ ಹತ್ರ ಮಾತಾಡಿ ಸರ್ ಕಮಿಷನರ್ ನಿಕ್ಲೆಗ್ ಎಡ್ಡೆ ಪ್ರಾಪರ್ ಝೋನ್ ಮಲ್ತು ಕೊರ್ಪ ನಡೆ ಖಂಡಿತವಾದ್ಲ ಸಪೋರ್ಟ್ ಮಲ್ಪ ನಿಕ್ಲೆಗ್ ಓಲು ಎಡ್ಡೆ ವೆಂಡಿಂಗ್ ಝೋನ್ ಅವಡ್ ಸಂಡೇ ಬಜಾರ ಸಂಡೇ ಸಂತೆನ ಮಲ್ಪುನಂಚಿನ ಖಂಡಿತವಾದ್ಲ ವ್ಯವಸ್ಥೆ ಮಲ್ಪ ಬಟ್ ಫೂಟ್ ಬಾತ್ತಿಡು ಸುಪ್ರೀಂ ಕೋರ್ಟ್ ಆರ್ಡರ್ ಉಂಡು ಅವತ್ತಂದ ಇರೆಗೆ ಕಮಿಷನರೇ ಖುದ್ದಾದಿ ಯಾನ್ ಫೋನ್ ಮಲ್ಪನ ಪಂಡೇರು ನಾನು ಕೂತ್ಕೊಳ್ಳಿಕ್ಕೆ ಹೇಳಲಿಲ್ಲ ಬಂದು ಅಂಚಾದಿಪ್ಪುನಾಗ ಕಮಿಷನರ್ ಪಂಡಿನ ಕತ್ತ ಆಜ್ ವಾರ ನಮ್ಮ ಕುಲ್ತಿಜ ಒಂಜಿ ದಿನ ಕುಲ್ತಿಜ ಇದಾಲು ಉಪದ್ರ ಮಲ್ತಿಜ ಈ ವಾರ ದಾಯಿ ಬಂಡ ಈ ವಾರ ಕೊಡ್ತೇರು ಕಮಿಷನರ್ ಬಂಡಿರ ಬಕ್ಕ ಏನ್ ದಾದ ಮಳೆ ಬಾಯ್ಡ್ ಬಂಡಿನಿ ಮತ್ತೆ ನಿಕುಲ್ ಒಂಜಿ ಬೇಲ ಮಲ್ಪಲೆ ಅಂಚದಾಲ ಇತ್ತನ್ನ ಕಮಿಷನರ್ ಎದುರು ಬಾಯ್ಡ್ ಐನು ನಿಕುಲ್ ದೇತೊಂದು ಕುಲ್ವಾರ್ ಬಂಡಾರ ಏರ ಕಂಪ್ಲೇಂಟ್ ಕೇಸ್ ಮಿತಾಪುನು ನಿಕ್ಲೆಗ್ ಪ್ರಾಪರ್ ವೆಂಡಿಂಗ್ ಝೋನಾ ನಿಕ್ಲೆಗ್ ಒಂಜಿ ಓಳ ಸಂಡೆ ಸಂತೆ ಮಲ್ಪರಣ ಎಡ್ಡೆ ಗ್ರೌಂಡಾ ಅವೇನು ಪ್ರೆಷರ್ ಪಾರ್ಟ್ಗೆ ಯಾನ ನಿಕ್ಲೆ ಸಪೋರ್ಟ್ ಮಲ್ಪ ಅಣ್ಣ ನೆಟ್ ಫುಟ್ ಒಂದ್ ನಿಮಿಷ ಅರವೆಲ್ಲ ಬಂಡೇರು ಒಂಜಿ ರಡ್ಡು ಮೂಜಿ ವಾರ ಮುಲ್ ಮಲ್ಪಲೆ ಆಯ್ತು ಬಕ್ಕ ನಿಕ್ಲೆಗ್ ಒಂಜಿ ವ್ಯವಸ್ಥೆ ಮಲ್ತ ಪಂಡೇರು ಒಂಜಿ ವೇಳೆ ಕಮಿಷನರ್ ಆರ್ಡರ್ ಮಲ್ತನ ನೆನ್ನೆ ಪ್ರಶ್ನೆ ಮಲ್ಪುಜಿ ಕಮಿಷನರ್ ಮಿಂತ ಕೇಸ್ ಯಾನ್ ಪಾಡ್ವೆ ಎಂಕ್ ರೈಟ್ಸ್ ಯಾರ ಆದೇಶ ಮಲ್ತಿರಣ ಗೊತ್ತಾಂಡೆ ಕಮಿಷನರ್ ಆಫೀಸ್ ಲೆಪ್ಪಲೆ ಖಂಡಿತವಾದ್ಲ ಬರ್ಪೆ ಕಮಿಷನರ್ಗಳ ಮೈಕ್ ಬತ್ವೆ ಯಾಕೆ ಇವರಿಗೆ ಪ್ರಾಪರ್ ಆಗಿರುವಂತ ಒಂದು ಸಂಡೇ ಬಜಾರ್ಗೆ ಗ್ರೌಂಡ್ ಮಾಡಿ ಕೊಡೋದಿಲ್ಲ ಅಂತ ನೆಟ್ಟದಾದ ಒಂದು ಪನ್ನಾಗ ಈ ಬೀದಿ ಬದಿಯ ವ್ಯಾಪಾರಸ್ಥರೆಡು ಏಳ್ನೋದು ಎನ್ಮನೋದು ಸಂಬಳ ಕೊಡ್ದು ಅಂತ ಒಂದು ಐಡಿ ಇತ್ತಂಡಲ್ಲ ಒರಿಯೋಯಾನ್ ಸಂಬಳ ಕೊಡ್ದು ಅಂತ ಅನ್ನೋಕ್ಲು ಬೀಡಿ ವ್ಯಾಪಾರಸ್ಥರ ಚೀಟಿ ಕೊಡ್ದು ಸಂಡೇ ಬಜಾರ್ ಹತ್ರ ನೆಕ್ಕಂದು 300 ರೂಪಾಯಿ ಕಲೆಕ್ಟ್ ಮಲ್ತೊಂದು ಎವಿಡೆನ್ಸ್ ಉಂಟು ವಾರದ ಸಂತೆ 300 ರೂಪಾಯಿ ವಾರದ ಸಂತೆ ವಾರದ ಸಂತೆ ತೆಕ್ಕಲು ಕೊರ್ಪುನ ಹೋಯ್ತು ಅವು ಎಂಚಿನವು ಒಂದು ನಮ್ಮ ನೆತ್ತ ನಮ್ಮ ಸಂಘದ ಅವು ಮೆಂಬರ್ಶಿಪ್ ಅವು 300 ರೂಪಾಯಿ ವರ್ಷ ವಾರ ಸಂತೆ ಇಜ್ಜಿ ವರ್ಷ ಅವು ವಾರ ಸಂತೆ ತೆಕ್ಲು ಬಂದು ಅರ್ನ ಪುದರ್ ಅಂಚ ಇದು ಇರ್ನ ಪುದರ್ ಅಂಚಿನ ಈ ರೋಲ್ ಬೇರೆ ಮಾಡ್ಕೊನು ವಾರದ ಸಂತೆ ಅವು ಏರ್ ಕೊರೋಡು ಸರ್ ಕಾರ್ಪೊರೇಷನ್ ಕೊರೋಡ ನಿಕುಲ್ ಕೊರೋಡ ನಮ್ಮ ಸಂಘ ನನ್ನ ನಡ್ಬಾರ ನಾವು ಎಂಗ್ಲಿ ಗೋಡತ ವಾರದ ಸಂತೆ ಬಂದ ಬರಪ್ಪಾರ ಸಂಘದ ಎಂಚಿನ 20 ರೂಪಾಯಿಂದ 30 ರೂಪಾಯಿಂದ ನಿಕುಲ್ ಕಲೆಕ್ಟ್ ಮಾಡ್ತಾರೆ ಯು ಆರ್ ನಾಟ್ ಎ ಗಾಡ್ ವಾರ ಒಂದೇ ಟೈಮ್ ಬರ್ಪುನ ಅಂಚತ್ತರ ಮಿಸ್ಯೂಸ್ ಮಲ್ಪೊಡ್ಚಿ ಅವು ಯಾವ್ದು ಗೊತ್ತಂడి ಅವು ನಮ್ಮ ಮೆಂಬರ್ಶಿಪ್ ದ ಕಾಸು 300 ರೂಪಾಯಿ ಕೊರ್ರೆ ಒಂದು ಮಲ್ಪೂಜಿ ಸರ್ ಅವು ತಪ್ಪವು ವಾರದ ಸಂತೆದ ಮೆಂಬರ್ಶಿಪ್ ಅವರೇ ಕಾರ್ಪೊರೇಷನ್ ಪರ್ಮಿಷನ್ ಕೇನೋಡ ಅತ್ತು ಮುಕುಲ್ ನಿಕ್ಲಡ ಕೇನೋಡ ಪರ್ಮಿಷನ್ ಅತ್ತೆ ವಾರದ ಸಂತೆಗೆ ಕರೆಕ್ಟ್ ಅಂಚನ ನಿಕುಲು ವಾರದ ಸಂತೆಗೆ ವರ್ಷಗಾಡು ವಾಟ್ ಎವರ್ ಇಟ್ ಈಸ್ 300 ರೂಪಾಯಿ ಕಲೆಕ್ಟ್ ಮಲ್ಪೋರ್ ಓಕೆ ಮಲ್ಪೋರ್ ಎರಡ ನಮ್ಮ ಮೆಂಬರ್ ಏಜ್ ಜನ ಉಳ್ಳಿರ್ತ ಆ ಕಡೆ ತೆಪ್ಪುನು ಒಂಜಿ ವರ್ಷ 300 ರೂಪಾಯಿ 300 ರೂಪಾಯಿ ಅವು ನಮ್ಮ ಸಂಘ ನಡುವೆ ಇರಬೇಕು ನಮ್ಮ ಮೆಂಬರ್ಶಿಪ್ ನಮ್ಮ ಸಂಘದ ಉಳ್ಳೇರ್ ಬಂಡೆ ಅವು ಆರು ಅವ್ನು ಬೇರೆ ಮಲ್ಪನಾರ್ದ ವಾರದ ಸಂತೆ ಇರಿ ಓಲ್ ಬೇರೆ ಮಲ್ಪನು ವಾರದ ಸಂತೆ ಆರು ಓಲ್ ಮಲ್ಪನು ಅವು ಲೇಡಿ ವಿಷನ್ ಅಂಚೆ ಪದರ್ ಬರ್ಕೊಂಡು ರೈಟ್ಸ್ ಉಂಡಾ ಏನಿಗೆ ಉಂಡು ರೈಟ್ಸ್ ಉಂಡು ಸಂಘಟನೆ ನಮ್ಮ ಅವೇ ಈ ತೊಬಾರ ಅವೇ CIT ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ವ್ಯಾಪಾರಿಗಳ ಸಂಘ CIT ಬಯಲಾಡು ಅಧಿಕೃತವಾದುಂಡು ಅವಲ ಉಂಡು ಬಯಲಾಡು ಅಧಿಕೃತವಾದುಂಡು ಬಯಲಾಡು ನಮ್ಮ ಸಂಘಟನೆ ವಾರದ ಸಂತೆ ಸರ್ ಬೈಲಾಡ್ ದಾದ ಉಂಟು ಬಂದಾಗ ಒಂದ್ ನಿಮಿಷ ಬೈಲಾಡ್ ಅಂಚತ್ತು ಫುಟ್ಪಾತ್ ಕುಲ್ಲಾರೆ ನಿಕುಲು ವಾರದ ಸಂತೆ ಬಂದು 300 ರೂಪಾಯಿ ಕಲೆಕ್ಟ್ ಮಲ್ಪುನ ಅಂಚತಿ ಸಂಘಟನೆ ನಡಬಾರ ತೆಪ್ಪುನು ಕಾಸ್ತಾರ ಮೆಂಬರ್ಶಿಪ್ ಅಕ್ಲ ಖಾಲಿ ಪುದರ್ ಪರದು ಮಲ್ಪೋಲಿ ವಾರದ ಸಂತೆಯಿಂದ ಹೇಗೆ ಬರೋಡು ವಾರದ ಸಂತೆ ಅತ್ತವು ಮಿಸ್ಯೂಸ್ ಆಯ್ತಂಡು ಮಿಸ್ಯೂಸ್ ಮೆಂಬರ್ಶಿಪ್ ದೆಪ್ಪುನು ವರ್ಷಕ್ಕೆ 300 ರೂಪಾಯಿ ವಾರದ ಸಂತೆಯಿಂದ ಬರೀಪಾರ ವಾರದ ಸಂತೆ ಈ ಪ್ರದೇಶಗ ವಾರ ಸಂತೆ ಪಂಡ ಒಂಜಿ ಈ ಪ್ರದೇಶ ನಿಕ್ಲನ ಈ ಪ್ರದೇಶ ಫುಡ್ ಜನಕ್ಲನ ಸ್ವಂತತ್ತು ಒಂದು ಪಬ್ಲಿಕ್ ದಾನೆ ಅವೇನ್ ಎಂಕ್ಲ ಒಪ್ಪುವ ಈ ಪ್ರದೇಶದ ಬ್ಯಾರ ಮಲ್ಪುನಕ್ಲು ಒಂಜಿ ದಿನ ಬತ್ತದ ಬ್ಯಾರ ಮಲ್ಪುನಕ್ಲು ಸಂತೆ ಬಜಾರದಕ್ಲು ಇನ್ನಿ ಮುರಾಣಿ ಬತ್ತಿ ನಕ್ಲ ಅವೇ ನಿಕುಲು ಇತ್ತೆ ಮೂಲ ಸಂತೆ ಬಜಾರ್ ಮಲ್ಪಾರೆ 300 ರೂಪಾಯಿ ವರ್ಷ ಕಲೆಕ್ಟ್ ಮಲ್ತೊಂದುಲ್ಲಾರ ನಾಂಡ ಸಂಘದ ಮೆಂಬರ್ಶಿಪ್ ಅಣ್ಣ ವಾರದ ಸಂತೆ ಮೆಂಬರ್ಶಿಪ್ ವಾರದ ಸಂತೆ ಅಂದು ವಾರದ ಸಂತೆಯಿಂದ ಹೇಗೆ ಬರೀತಾರೆ ನಮ್ಮ 300 ರೂಪಾಯಿ ಮೆಂಬರ್ಶಿಪ್ ಸರ್
ಐಟದ ಒಂದಿಜಿ ಅಂಚನ ನಿಕುಲು ಇತ್ತೆ ಕಾನೂನು ಪಾಲನೆ ಮಲ್ತೊಂದಿದ್ದಾರೆ ನಿಕುಲು ಸುಪ್ರೀಂ ಕೋರ್ಟ್ ಆದೇಶ ಉಂಟು ಬತ್ತಿನ ಸರ್ ಇತ್ತೆ ಬತ್ತಿನ ಇತ್ತೆ ತೆರವು ಮಲ್ತೊಂದಿಪ್ಪುನು ಅಲ್ಲ ಸರ್ ತೆರವು ಸುಪ್ರೀಂ ಕೋರ್ಟ್ ಆದೇಶ 14 ಫೀಟ್ 5 ಫೀಟ್ ಬೇರೆ ಮಲ್ಪಾರು ಉಂಡು ಬಂದುಂಡು ತೂಲೆ ಅಂಚೆ ಸುಪ್ರೀಂ ಕೋರ್ಟ್ 14 ವೈಟ್ ಸುಪ್ರೀಂ ಕೋರ್ಟ್ ದಯಮಲ್ತದೆ ಅಂತ ಪನ್ಪಿನಿರೆ ಅತ್ ಯಾನ್ ಸರ್ಚ್ ಮಲ್ತದೆ ಅತ್ ಯಾನ್ ಸರ್ಚ್ ಮಲ್ತದೆ ಒಂದ್ ನಿಮಿಷ ಯಾನ್ ಸರ್ಚ್ ಮಲ್ತದೆ ಪಾತೆರ್ನು ಒಂದ್ ನಿಮಿಷ ಸರ್ಚ್ ಮಲ್ತದೆ ಪಾತೆರ್ನು ಯಾನ್ ಸರ್ಚ್ ಮಲ್ತಿನಟ್ಟು ಅಂಚಿನ ನಿಕಲ ಊರಲು ರಿಜ್ಜಿ ಇತ್ತೆ ಬತ್ತಿನಟ್ಟು ನಿಕಲು ಒಂಜಿ ವೇಳೆ ದಯಮಲ್ತದ ಅಂಚ 7 ಫೀಟ್ ದಿಯೋಡು ಫುಟ್ ಬಾತುಡು ಕುಲ್ಲೋಲಿ ಪನ್ಪಣ ಆ ಬಕೇತ್ 5 ಫೀಟ್ ಜನ 4 ಫೀಟ್ ವಾಟ್ ಎವರ್ ಇಟ್ ಈಸ್ 5 or 4 ಫೀಟ್ ಒಂಜಿ ವೇಳೆ ಸುಪ್ರೀಂ ಕೋರ್ಟ್ ಆರ್ಡರ್ ಇತ್ತಂಡ ಖಂಡಿತವಾದ್ಲ ಕೊರ್ಲೆ ಕಮಿಷನರ್ ಅಪ್ಪೋದು ನಮ್ಮ ಯಾನ್ ಫೈಟ್ ಮಲ್ಪ ನಮ್ಮ ಯಾಕ್ಟ್ ಉಂಡತ 2014 2014 ಆಕ್ಟೆಡ್ ಆದು ಬೊಕ್ಕ ಸುಪ್ರೀಂ ಕೋರ್ಟ್ ಆರ್ಡರ್ ಬತ್ತಿನೊಂದು 2014 ಇಂಪ್ಲಿಮೆಂಟ್ ಆಪುಜಿ ಆರ್ಡರ್ ದನೆ ಕಮಿಷನರ್ ಶುಕ್ರವಾರ ಗುರುವಾರ ಎಂಕ್ಲು ಮೀಟಿಂಗ್ ಮಲ್ತದ ಪಾತೆರ್ದೀನಿ ರಿಜಿ ಬಣ್ಣಂದುಲೆ ದಾಯಗ್ ಲಕ್ಕವೇರಾರು ಶುಕ್ರವಾರ ಪಾತೆರ್ದ ಆರ್ ದಾಯಗ್ ಲಕ್ಕವೇರು ಅಂಚನೆ ಕಮಿಷನರ್ ದಾಯಗ್ ಲಕ್ಕವೇರು ವಾರದ ಸಂತೆ ಪಂಡ ಈ ಲೈನ್ ಮಾತ್ರ ಅಡೆಗ ಬಂದ್ಪುನು ಲೇಡಿ ಕ್ವಶನ್ ಘಟಕ ಬಂದು ಅಡೆಗ ಬಂದ್ಪುನು ಸೆಂಟ್ರಲ್ ಮಾರ್ಕೆಟ್ ಅವು ಎಂಕ್ಲು ಒಂಜೊಂಜಿ ಘಟಕಗೂ ಪುದರ್ದೀತೀನಿ ಇದು ಮುಂದು ವಾರದ ಸಂತೆ ಸರ್ ನಿಕುಲು ಪುದರ್ದಿವರ ಏರ್ಗೇನೆ ಪುದರ್ದಿ ಸಂಘದ ಜವಾಬ್ದಾರಿ ಸರ್ ಸಂಘದ ಜವಾಬ್ದಾರಿ ಸಂಘದ ಜವಾಬ್ದಾರಿ ಸಂಘಗ ಬೇರೆ ದಕ್ಲೆಗ್ ವ್ಯಾಪಾರ ಮಲ್ಪೆರೆ ಅವಕಾಶ ಮಲ್ತದೆ ಅಕ್ಲೆ ಪರ್ಯಾಯ ವ್ಯವಸ್ಥೆ ಮಲ್ಪೆರೆ ಅಕ್ಲೆ ಗುರುತಿನ ಚೀಟಿ ಕೊರ್ರೆ ಅವು ಪೂರ ಸಂಘದ ಜವಾಬ್ದಾರಿ ಗುರುತಿನ ಚೀಟಿ ಕೊರ್ರೆ ಜವಾಬ್ದಾರಿಯ ಗುರುತಿನ ಚೀಟಿ ಕೊರ್ಪವಲಕ ಮಲ್ಪನ ಜವಾಬ್ದಾರಿ ಕೊರ್ಪವನ ಮಲ್ಪವಲೆಕ್ಕ ಅವು ಏನು ಎಂಕ್ಲು ಮಲ್ತೊಂದಿಲ್ಲ ಸಂಘದ ಮುಖಾಂತರ ಮಲ್ತೊಂದಿಲ್ಲ ಎರಡು ಮಲ್ಪೋಡು ಕಾರ್ಪೊರೇಷನ್ ಡೇ ಮಲ್ತೊಂದಿಲ್ಲ ಮಲ್ಪೋಡು ಇತ್ತೆ ಬತ್ತಿನೇರು ಎಡೆಗೆ ಇಂದೇ ಸಣ್ಣ ಒಂದ್ ನಿಮಿಷ ಇದೆ ಬತ್ತಿನೇರು ಇಂದೇ ಕಾರ್ಪೊರೇಷನ್ ದಕ್ಲು ಬತ್ತೇರು ಅಂದ್ ಕಾರ್ಪೊರೇಷನ್ ಅಧಿಕೃತವಾದಿ ಎಂಕ್ಲಡ್ ಪಣ್ಣೇರು ಅಧಿಕೃತ ಲೆಟರ್ ಉಂಟಾ ಸರ್ ಕಮಿಷನರ್ ಇತ್ತೆ ನಿಕುಲು ಕಮಿಷನರ್ ಲೆಟರ್ ಆರ್ಡರ್ ಕೊರ್ಲೆ ಸರ್ ಕಂಟಿನ್ಯೂ ಸರ್ ದಯಮಲ್ತದ ಆರ್ಡರ್ ಕೊರ್ಲೆ ಕಂಟಿನ್ಯೂ 10 ದಿನ ಹಿಡಿದು ಕಮಿಷನರ್ ಎಂಕ್ಲಡ್ ಮೀಟಿಂಗ್ ಅತ್ತ ದಯಮಲ್ತದ ಆರ್ಡರ್ ಕೊರ್ಲೆ ಸರ್ ಫಂಡ್ ಇರ್ತಾರೆ ಆರ ಜೋಕಲ್ ಮತ್ತೆ ಆಜೆ ಪಾರ್ಟ್ ಫಂಡ್ ಇರ್ತಾರೆ ಅರ ನಮ್ಮ ಗೌರವ ಬಂತಿ ಜರ ಅವು ಅಕ್ಲು ಪಂಡಿನ ಅಂದಂದು ಸರ್ ಎಂಕ್ಲೆಗ್ ಆಜೆ ಪಾಡ್ವೇರ ಬೊಕ್ಕೊಂಜಿ ಪಾಡ್ವೇರ ಲೆಟರ್ ಇತ್ತಂಡ ಅಫಿಷಿಯಲ್ ಆದ ಸಿಗ್ನೇಚರ್ ಇತ್ತಂಡ ಖಂಡಿತವಾದ ಒಂದು ಆರ್ಡರ್ ನಿಕಲು ಆ ಆರ್ಡರ್ ದೆತ್ತೊಂದು ಬತ್ತದ ಕುಲ್ಲತ್ತೆ ನಮ್ಮ ಪರ ನಿಖಿಲ ಪರ ಯಾನ್ ಪಂತ ಏಪ ಅಂತ ಒಂದ್ ನಿಮಿಷ ನಿಖಿಲ ಪರ ಏಪ ಪಾತೆರ ಪನ್ನಾಗ ಖಂಡಿತ ಒಂದ್ ನಿಮಿಷ ಪೂರ ಪಿದೈ ಕುಲೊಂದುಲ್ಲೇರು ಅವತ್ತಂದೆ ಎನ್ಮನೋದು ಒರ್ಮನೋದು ಸಂಬಳಗೋಸ್ಕರ ಕೊರೊಂದುಲ್ಲೇರು ಹೌದಾ ಅವೇನು ಪಂದ್ರೆ ಮಸ್ತ್ ಬೀದಿ ಬದಿ ಅಕ್ಲೆಗ್ ಅಪವಾದ ಪಂಡ ಮಸ್ತ್ ಅಪವಾದ ಇತ್ತಿನ ಲೈವ್ ಆದ ಎಕ್ಸಾಂಪಲ್ ದಿಕ್ಕದಿನ ಎಂಕ್ಲೆಗ್ ಲೈವ್ ಆದ ಎಕ್ಸಾಂಪಲ್ ಆ ದಿಕ್ಕದಿನ ನಿಖಿಲ ಪರವಾದ ಫೂಟು ಬಾತ್ ನಿಖಿಲ ವಿರುದ್ಧ ನಿಖಿಲ ಪರವಾದೇ ಇಪ್ಪುನು ನಿಖಿಲ ಅತ್ ಖಂಡಿತ ನಿಖಿಲ ಪರವಾದೇ ಇಪ್ಪು ನಕುಲು ಬಟ್ ನಿಖಿಲೆಗ್ ಇಂಚ ಫೂಟು ಬಾತ್ ಕುಲ್ಲು ನಂಚಿನ ಕಮಿಷನರ್ನ ಆರ್ಡರ್ ಇಜ್ಜಂದ ಕುಲ್ಲು ನಂಚಿನ ರೈಟ್ಸ್ ಇಜ್ಜಿ ಅವೇನು ಎಂಕ್ಲು ತೊಚ್ಪಾವ ನಂಚಿನ ವ್ಯವಸ್ಥೆ ಮಲ್ಪ ಬೀದಿ ಬದಿಕಲ್ಗೆ ವೆಂಡಿಂಗ್ ಝೋನ ಬೀದಿ ಬದಿಕಲ್ಗೆ ಸಂಡೆ ಸಂತೆನ ಬೊಕ್ಕೊಂಜ ಐಡಿ ಇತ್ತದು ಪ್ರಾಪರ್ ಆದ ಅಕ್ಲು ಸರ್ವೆ ಮಲ್ಪನಂಚಿನ ಮುಖಾಂತರ ಮಲ್ತಿರ್ನ ಖಂಡಿತವಾದ್ಲೆ ಎಂಕುಲಂತು ಅವು ಬುರ್ದು ಮೂಲು ದುಡ್ಡು ಕಲೆಕ್ಟ್ ಮಲ್ತೊಂದು ಏರಾದಿ ಒಂದು 700 ಎನ್ಮನೋದು ಒರ್ಮನೋದು ಸಂಬಳ ಅವಳು ಎಂಕುಲೆ ಅವಳು ಒರ್ಮನೋದು ರೂಪಾಯಿ 700 ರೂಪಾಯಿ ಅವಲೇ ಕಲೆಕ್ಟ್ ಮಲ್ತೊಂದು ಅವು ನಮ್ಮ ಸಂಘಗಳ ಹಿಂದಿಚ್ಚಿ ಅಂಚನ ನಿಕುಲು ನೆಕ್ ಫೂಟು ಬಾತಿಡ್ ದಿವರೆ ಫೈಟ್ ಮಲ್ಪನತ್ತ ನಿಕುಲು ಓಲ ಒಂಜಿ ಪ್ರಾಪರ್ ಐನ ವೆಂಡಿಂಗ್ ಝೋನ್ ಸೊ ಇದಿಷ್ಟು ಬೀದಿ ವ್ಯಾಪಾರಸ್ಥರು ಮಾತಾಡುವಂತ ಮಾತು ಅಂತ ಹೇಳಿದ್ರೆ ಇವರು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ಒಂದಷ್ಟು ಏನು CITU ಸಂಘಟನೆ ಆಗಿರ್ಬೋದು ಅಥವಾ ಮತ್ತೊಂದು ಸಂಘಟನೆ ಅಂತ ಹೇಳಿ 300 ರೂಪಾಯಿ ವರ್ಷಕ್ಕೆ ನಾವು ಕಲೆಕ್ಟ್ ಮಾಡ್ತೀವಿ ಅನ್ನುವಂಥ ವಿಚಾರದಲ್ಲಿ. ಸೊ ಅಂದರೆ ಅಲ್ಲಿಗೆ ಸ್ಪಷ್ಟವಾಗಿ ಬರೆದಿದ್ದಾರೆ ವಾರದ ಸಂತೆ 300 ರೂಪಾಯಿ ಅನ್ನುವಂಥ ವಿಚಾರದಲ್ಲಿ. ಸೊ ವಾರದ ಸಂತೆ 300 ರೂಪಾಯಿ ಅಂತೇಳಿ ಯಾಕೆ ಬರ್ದಿದೆ ಅಂತೇಳಿ ಕೇಳಿದ್ದಕ್ಕೆ ಅವರು ಹೇಳುವಂಥದ್ದು ಫೂಟು ಬಾತಲ್ಲಿ ಕೂರಿಸೋಕೆ ಬರ್ದಿದ್ದೀವಿ ಅಂತೇಳಿ. ಸುಪ್ರೀಂ ಕೋರ್ಟ್ನ ಆರ್ಡರ್ ಇದೆ ಫೂಟು ಬಾತಲ್ಲಿ ಕೂರಿಸುವಾಗೆ ಇಲ್ಲ ಯಾರನ್ನು ಅನ್ನುವಂಥ ವಿಚಾರದಲ್ಲಿ. ಅದು ಅಲ್ಲದೆ ಕಮಿಷನರ್ ಕೂಡ ಆರ್ಡರ್ ಮಾಡಿದ್ದಾರೆ, ನಾವು ಪ್ರಾಪರ್ ಆದ ವೆಂಡಿಂಗ್ ಝೋನ್ ಮಾಡ್ತೀವಿ, ಫೂಟು ಬಾತಲ್ಲಿ ಯಾರಿಗೂ ಕೂಡ ಕೂರೋಕೆ ಅಧಿಕಾರ ಇಲ್ಲ ಅಂತೇಳಿ. ಸೊ ಆದ ಮೇಲೂ ಕೂಡ ಇವರು ಬಂದು ಕೂತಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಕಮಿಷನರ್ ಅವರು ನೀವು ಆರ್ಡರ್ ಮಾಡಿದ್ದೀರಾ ಅಂತೇಳಿ ಕಾಲ್ ಮಾಡಿ ಕೇಳಿದೆ. ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ಗೂ ಕೂಡ ಹೇಳುವಂಥದ್ದಷ್ಟೇ, ದಯಮಾಡಿ ಇದಕ್ಕೆ ಒಂದು ಪ್ರಾಪರ್ ಆರ್ಡರ್ ಅನ್ನು ತನ್ನಿ, ಎಷ್ಟು ಕಸ ಇದೆ ಇಲ್ಲಿ ಅನ್ನುವಂಥ ವಿಚಾರದಲ್ಲಿ. ಸಂತೆ ಮಾಡ್ತಾರೆ ಹೋಗ್ತಾರೆ, ಯಾರೂ ಕೂಡ ಕೇಳೋರು ಹೇಳೋರು ಇಲ್ಲ. ಇದಕ್ಕೆ ಎಷ್ಟು ಕಸ ಇದೆ, ಇಲ್ಲಿ ಎಷ್ಟು ಕಸ ಇದೆ ನೋಡಿ, ಕಂಪ್ಲೀಟ್ ಆಗಿ ಕಸ ಬಿದ್ದಿದೆ. ನನ್ನ ಫುಟ್ಪಾತ್ ನನ್ನ ಹಕ್ಕು. ಸೊ ಹಾಗಾಗಿ
ಕಮಿಷನರಿಗೂ ಕೂಡ ಹೇಳುವಂಥದ್ದು ಕರೆಕ್ಟ್ ಆಗಿರುವಂಥ ಆರ್ಡರನ್ನು ಕೂಡ ತನ್ನಿ, ಅವರಿಗೆ ಬೇಕಾಗಿರುವಂಥ ಸ್ಥಳವನ್ನು ಕೂಡ ಗುರುತಿಸಿ ID ಇದ್ದವರಿಗೆ ಮಾತ್ರ ಪ್ರಾಪರ್ ಆಗಿ ರೆವೆನ್ಯೂ ಕಮಿಷನರೇ ಕಾರ್ಪೊರೇಷನ್ನೇ ಕಲೆಕ್ಟ್ ಮಾಡಿ ಅಂತೇಳಿ. ಇವರು 300 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಅದು ನಮ್ಮ ಸದಸ್ಯತ್ವದ್ದು ಅಂತೇಳಿ ಕೇಳಿ ಹೇಳ್ತಾ ಇದ್ದಾರೆ CITU ಸಂಘಟನೆ ಅಂತೇಳಿ. ಸೊ ಫುಟ್ಬಾತಲ್ಲಿ ವಾರದ ಸಂತೆ ಅಂತೇಳಿ ಕೂರೋಕೆ ಇವರು 300 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಾಗಾದ್ರೆ ಗೌರ್ಮೆಂಟ್ ಯಾಕೆ ಇರೋದು, ಹಾಗಾದ್ರೆ ಕಾರ್ಪೊರೇಷನ್ ಯಾಕೆ ಇರುವಂಥದ್ದು ಅನ್ನುವಂಥ ಪ್ರಶ್ನೆ ಕೂಡ ಮೂಡುವಂಥದ್ದು. ಸೊ ಇದನ್ನು ಪ್ರಶ್ನೆ ಮಾಡಿದಾಗ 900 ರೂಪಾಯಿ 700 ರೂಪಾಯಿ ಸಂಬಳವನ್ನು ಕೊಟ್ಟು ಕೂಡ ಇಡ್ತಾ ಇದ್ದಾರೆ ಅಂತೇಳಿ ನಾವು ತೋರಿಸಿದಾಗ ಇದು ಯಾಕೆ ಇವರಿಗೆ ಬಿಸಿ ಮುಟ್ಟುತ್ತೆ, ಪ್ರಚೋದನೆ ಮಾಡುವಂಥದ್ದನ್ನು ಕೂಡ ಮಾಡ್ತಾರೆ. ಸೊ ಹಾಗಾಗಿ ಜಾಗವನ್ನು ಮಾಡಿಕೊಡಿ, ID ಇದ್ದವರಿಗೆ ಕೊಡಿ, ಕಾರ್ಪೊರೇಷನ್ ರೆವೆನ್ಯೂವನ್ನು ತಗೊಳ್ಳಿ. ಅದರಿಂದ ಅದನ್ನು ಬಿಟ್ಟು ಯಾರ್ಯಾರೋ ಮಾಡೋದು, ಎಲ್ಲರೂ ಬಂದು ನಾಳಿಂದ ಕೂತ್ಕೊಳ್ತಾರೆ. ಯಾಕೆ ಇಲ್ಲ ಅಂತ ಹೇಳಿದ್ರೆ ಕಾರ್ಪೊರೇಷನ್ ಕಮಿಷನರೇ ಒಂದು ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಇಡೀ ಮಂಗಳೂರಿನ ಜನತೆಗೆ, ಇಡೀ ಮಂಗಳೂರಲ್ಲಿ ಎಲ್ಲೆಲ್ಲ ಕೂಡ ಫುಟ್ಪಾತ್ ಇದೆ, ಅಲ್ಲಿ ಎಲ್ಲನೂ ಕೂಡ ನೀವು ಹಾಕಬೇಕು, ತೊಂದರೆ ಇಲ್ಲ, ಆದಿತ್ಯವಾರ ದಿವಸ ಅಂತೇಳಿ ಒಂದು ಆರ್ಡರ್ ಮಾಡಿಬಿಡಿ. ಯಾರು ಕೂಡ ಟೆನ್ಷನ್ ಮಾಡೋದಿಲ್ಲ, ಯಾರು ಕೂಡ ಇದನ್ನು ಪ್ರಶ್ನೆ ಕೂಡ ಎತ್ತೋದಿಲ್ಲ. ಯಾಕೆ ಇದು ಸ್ಟೇಟ್ ಬ್ಯಾಂಕಲ್ಲೇ ನಡೀತಾ ಇದೆ, ಹಾಗಾದ್ರೆ ಯಾಕೆ ಇದನ್ನು ನಿಮಗೆ ತಡೆಗಟ್ಟೋಕೆ ಆಗ್ತಾ ಇಲ್ಲ, ಯಾಕೆ ಇದರ ಬಗ್ಗೆ ಆಕ್ಷನ್ ತಗೊಳ್ಳೋಕೆ ಆಗ್ತಾ ಇಲ್ಲ ಮಂಗಳೂರು ಕಮಿಷನರ್ ಅವರಿಗೆ? ರವಿಚಂದ್ರ ನಾಯ್ಕ್ ಇಂದಿನ ಕಮಿಷನರ್ ಇದ್ರು, ಒಳ್ಳೆ ರೀತಿಯ ಇಂಪ್ಯಾಕ್ಟ್ಫುಲ್ ಆಗಿ ಮಾಡ್ತಾ ಇದ್ರು, ಅವರನ್ನು ವರ್ಗಾವಣೆ ಮಾಡಿದ್ರು. ಹಾಗಾದ್ರೆ ಇದರ ಹಿಂದೆ ರಾಜಕೀಯ ಶಕ್ತಿ ಕೈವಾಡ ಇದೆಯಾ?